ಹಾಯ್ ಎವ್ರಿವಾನ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದ್ರ ಜೊತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಯಾಕಂದರೆ ಸಂಗೀತಾ ಕಾರ್ನರ್ ಚಾನಲ್ ಇವಾಗ 1K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕಾರಣ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಜೊತೆಗೆ ನಾನು ಇನ್ನೂ ಒಳ್ಳೆ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನಿವತ್ತು ಓರಿಯೋ ಬಿಸ್ಕೆಟಲ್ಲಿ ಮಾಡ್ಕೊಳ್ಳೋಂತಹ ಮೋದಕ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಿದ್ರೆ ವೇಟ್ ಮಾಡ್ದೇನೆ ಹೇಗೆ ಮಾಡೋದು ಅಂತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ 4 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಅಂದರೆ 10 ರೂಪೀಸಿಗೆ ಒಂದು ಬರುತ್ತಲ್ಲ ಚಿಕ್ಕ ಸೈಜ್ದು, ಅದನ್ನು 4 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವೇನಿಲ್ಲಿ ಇಷ್ಟೇ ತೊಗೋಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಬೋದು. ಇದನ್ನು ನಾನಿಲ್ಲಿ ಕ್ರೀಮ್ ಮತ್ತು ಬಿಸ್ಕೆಟನ್ನು ಸಪ್ರೇಟ್ ಮಾಡ್ಕೊತೀನಿ. ನೋಡ್ಬೋದು ನೀವಿಲ್ಲಿ ಈ ಥರ ಇದು ಕ್ರೀಮ್ ಏನಿರುತ್ತೆ ಬಿಸ್ಕೆಟ್ ಮಧ್ಯೆ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೋತೀನಿ. ಇದೇ ಥರ ನಾನಿಲ್ಲಿ 4 ಪ್ಯಾಕೆಟ್ ಮಾಡ್ಕೊಂಡು ಇಟ್ಕೋತೀನಿ. ನೋಡ್ಬೋದು ನೀವಿಲ್ಲಿ ಇದಾಗಿದೆ. ಇವಾಗ ಇದನ್ನು ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೋತೀನಿ. ಪೌಡ್ರ್ ಮಾಡಿ ಇಡೋಕ್ಕೂ ಮೊದಲು ಅಂದರೆ ಮಿಕ್ಸರ್ಗೆ ಹಾಕೋ ಮೊದಲು ಬಿಸ್ಕೆಟನ್ನು ಕ್ರಷ್ ಮಾಡ್ಕೋಬೇಕು. ಅದಾದ ನಂತರ ಪೌಡ್ರ್ ಮಾಡ್ಕೋಬೇಕು, ಇಲ್ಲಾಂದರೆ ಮಿಕ್ಸರಲ್ಲಿ ಬೇಗ ಪೌಡ್ರ್ ಆಗೋದಿಲ್ಲ. ಇದಿವಾಗ ರೆಡಿಯಾಗಿದೆ. ಈ ಕ್ರೀಮ್ಗೆ ನಾನಿಲ್ಲಿ 1-2 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕೊಂಡ ನಂತರ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಇದು, ಯಾಕಂದರೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೋತೀನಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಸಾಫ್ಟಾಗೂ ಬರುತ್ತೆ, ಹಾಗೆ ನೀಟಾಗಿ ಕೂಡ ಮಿಕ್ಸ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ಇದಕ್ಕೆ ಬೇಕಿದ್ರೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಇದಿವಾಗ ಮಿಕ್ಸ್ ಆಗಿದೆ. ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಿವಾಗ ರೆಡಿಯಾಗಿದೆ. ಇದಾದ ನಂತರ ನಾವಿಲ್ಲಿ ಬಿಸ್ಕೆಟ್ ಪೌಡ್ರ್ ಏನು ಮಾಡ್ಕೊಂಡಿರ್ತೀವಿ ಇದನ್ನು ಕೂಡ ಅಷ್ಟೇ ಕಲಿಸ್ಕೋಬೇಕು. ಗೋಧಿ ಹಿಟ್ಟೇನು ಬರುತ್ತೆ ಚಪಾತಿ ಮಾಡೋದಕ್ಕೆಲ್ಲ ನಾವು ಸಾಫ್ಟಾಗಿ ಮಾಡ್ಕೋತೀವಲ್ಲ, ಆ ಥರ ಕಲಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1-2 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 4 ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಇದಿವಾಗ ರೆಡಿಯಾಗಿದೆ. ನೋಡ್ಬೋದು ನೀವಿಲ್ಲಿ ಎಷ್ಟೊಳ್ಳೆ ಕಲರ್ ಬಂದಿದೆ. ಹಾಗೆ ಜಾಸ್ತಿ ಸಾಫ್ಟಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಯಾಕಂದರೆ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇದು. ಇದೆಲ್ಲ ಆದ ನಂತರ ನಾವಿಲ್ಲಿ ಮೋದಕ್ ಮಾಡೋಣ. ಮೋದಕ್ ಮಾಡೋದಕ್ಕೆ ನಾನಿಲ್ಲಿ ಮಾರ್ಕೆಟಲ್ಲಿ ಅಚ್ಚು ಸಿಗುತ್ತೆ, ಆ ಅಚ್ಚನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸೈಡು ತುಪ್ಪನ ಹಚ್ಕೊಳ್ತೀನಿ. ನೀವಿಲ್ಲಿ ಕೈಯಲ್ಲಿ ಹಚ್ಬೋದು, ಇಲ್ಲದೆ ಹೋದರೆ ಬ್ರಷಲ್ಲಿ ಕೂಡ ಹಚ್ಬೋದು. ತುಪ್ಪ ಹಚ್ಚೋದ್ರಿಂದ ಈಸಿಯಾಗಿ ಮೋದಕನ ಮಾಡ್ಕೋಬೋದು. ಅದ್ರ ಜೊತೆಗೆ ಒಳ್ಳೆ ಶೈನಿಂಗ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇವಾಗ ಮೋದಕ್ ಮಾಡೋಣ. ನಾವೇನಿಲ್ಲಿ ಬಿಸ್ಕೆಟಿಂದ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ 2 ಸೈಡು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಮೋದಕ್ ಮಾಡೋ ಅಚ್ಚೇನಿದೆ ನಿಮಗೆ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ. ಇದಕ್ಕಿಂತ ಚಿಕ್ಕ ಸೈಜ್ ಸಿಗುತ್ತೆ, ಹಾಗೆ ಸಾಕಷ್ಟು ವೆರೈಟಿಯಾಗಿ ಕೂಡ ಇರುತ್ತೆ. ನಿಮಗೆ ಆರಾಮಾಗಿ ಸಿಗುತ್ತೆ, ಆರಾಮಾಗಿ ತೊಗೊಳ್ಬೋದು. ಈ ಥರ ನೋಡ್ಬೋದು ನೀವಿಲ್ಲಿ ಈ ಥರ 2 ಸೈಡು ಫಿಲ್ ಮಾಡಬೇಕಾಗತ್ತೆ. ಕಡಿಮೆ ಎಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು, ಯಾಕಂದರೆ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪನಾಗಿ ಹಾಕಬೇಕು. ಪ್ರೆಸ್ ಮಾಡ್ತಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಶೇಪ್ ಬರುತ್ತೆ. ಇವಾಗ ಮಧ್ಯೆ ನಾನಿಲ್ಲಿ ಗ್ಯಾಪ್ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾವಿಲ್ಲಿ ಕ್ರೀಮಿಂದ ಏನು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಮಧ್ಯೆ ಹಾಕ್ಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ಈ ಥರ ಇದಕ್ಕೆ ಮಧ್ಯೆ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವಿಲ್ಲಿ ಹಾಕ್ಕೊಳ್ಬೋದು ಇದನ್ನು. ಇದಾದ ನಂತರ ಮತ್ತೆ ನಾವಿಲ್ಲಿ ಬಿಸ್ಕೆಟ್ ಪೌಡ್ರಿಂದ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಮತ್ತೆ ಇದ್ರ ಮೇಲ್ಗಡೆ ಹಾಕಿ ಕವರ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಎಕ್ಸ್ಟ್ರಾ ಮೇಲ್ಗಡೆ ಏನು ಬಂದಿರುತ್ತೆ ಅದನ್ನೆಲ್ಲ ತೆಗೆದುಬಿಡೋಣ. ಅದಾದ ನಂತರ ಟೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಇದರಿಂದ ಒಳ್ಳೆ ಶೇಪ್ ಬರುತ್ತೆ. ಹಾಗೆ ಹಾಕ್ಬಿಟ್ಟು ಅದಾದ ನಂತರ ತೆಗೆದುಬಿಡಬೇಡಿ, ಚೆನ್ನಾಗಿ ಬರೋದಿಲ್ಲ ಶೇಪ್ ಇದು. ಒಂದು ಸಾರಿ ಚೆನ್ನಾಗಿ ಟೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಅದಾದ ನಂತರ ಆರಾಮಾಗಿ ಈಸಿಯಾಗಿ ಬರುತ್ತೆ ಇದು, ಆರಾಮಾಗಿ ತೆಗೆದುಬಿಡ್ಬೋದು. ನೋಡ್ಬೋದು ನೀವಿಲ್ಲಿ ಈ ಥರ ಓಪನ್ ಮಾಡಿಬಿಟ್ರೆ ಆಯಿತು. ಎಷ್ಟು ಒಳ್ಳೆ ಶೇಪ್ ಬಂದಿದೆ, ಹಾಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಎಲ್ಲೂ ಕೂಡ ಕಟ್ ಆಗ್ತೇನೆ ಎಷ್ಟು ಈಸಿಯಾಗಿ ಬಂದಿದೆ ನೋಡಿ. ಇದೇ ಥರ ಆರಾಮಾಗಿ ತೆಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಇದು ಬಿಸ್ಕೆಟಿಂದ ಆಗಿರೋದ್ರಿಂದ ಸಾಫ್ಟ್ ಆಗಿರುತ್ತೆ ಸ್ವಲ್ಪ. ಅದಕ್ಕೆ ನಾನು ಮೊದಲೇ ಹೇಳಿರೋದು ಬಿಸ್ಕೆಟ್ ಪೌಡ್ರದೇನು ನಾವಿಲ್ಲಿ ಮಿಕ್ಸ್ ಮಾಡ್ಕೊತಿರ್ತೀವಿ ಅದನ್ನು ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು. ಇದಿವಾಗ ರೆಡಿಯಾಗಿದೆ. ಇದಾದ ನಂತರ ನಾನಿಲ್ಲಿ ಇದೇ ಥರ ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇರುವಂಥ ಮೋದಕ್ ಮಾಡಿ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ಕ್ರೀಮ್ದೇನು ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಬಿಸ್ಕೆಟ್ ಮಿಕ್ಸ್ಚರ್ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ. ಇದೆರಡನ್ನೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನೀವಿಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೇಮ್ ಅದೇ ಮೆಥಡಲ್ಲಿ ಇದನ್ನು 2 ಸೈಡು ಫಿಲ್ ಮಾಡಬೇಕಾಗತ್ತೆ. ಅದೇ ಥರ ಫಿಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಇದು, ಸಖತ್ ಬೇಗ ಮಾಡ್ಕೊಂಬಿಡ್ಬೋದು ಇದನ್ನೆಲ್ಲ. ಇದಿವಾಗ ರೆಡಿಯಾಗಿದೆ.
ನೋಡ್ಬೋದು ನೀವು ಇಲ್ಲಿ ಅದೇ ಥರ ಬಂದಿದೆ. ಇದು ಒಳ್ಳೆ ಕಲರ್ ಬಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಿಸ್ಕೆಟಲ್ಲಿ ಮೋದಕನ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನೆಲ್ ಮರಿದಾನೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಬಾಯ್.